ನಿರೀಕ್ಷೆಯಂತೆ ಭಾರತ ತಂಡ ಸೌತ್ ಆಫ್ರಿಕಾ ತಂಡದ ಮೊದಲ ಟಿ20 ಪಂದ್ಯದಲ್ಲಿ 101 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಈ ಜಯಕ್ಕೆ ಪ್ರಮುಖ ಕಾರಣರು ಹಾರ್ದಿಕ್ ಪಾಂಡ್ಯ. ಕೇವಲ 28 ಬಾಲ್ಗಳಲ್ಲಿ 59 ರನ್ಗಳಿಂದ 6 ಬೌಂಡರಿ 4 ಸಿಕ್ಸರ್ ಸಿಡಿಸಿ ಸೌತ್ ಆಫ್ರಿಕಾ ತಂಡಕ್ಕೆ 175 ರನ್ಗಳ ಗುರಿಯನ್ನು ನೀಡಿದರು. ಅದರಲ್ಲಿ ಅಭಿಷೇಕ್ ಶರ್ಮಾ ಅವರು 12 ಬಾಲ್ಗಳಿಂದ 17 ರನ್, 2 ಬೌಂಡರಿ, 1 ಸಿಕ್ಸರ್ ಸಿಡಿಸಿದರೆ ಶುಭ್ಮನ್ ಗಿಲ್ ಅವರು ಕೇವಲ 4 ರನ್ ಹೊಡೆದು ಔಟ್ ಆದರೆ ನಾಯಕ ಸೂರ್ಯಕುಮಾರ್ ಯಾದವ್ ಸಹ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಲಿಲ್ಲ. 11 ಬಾಲ್ಗಳಲ್ಲಿ ಕೇವಲ 12 ರನ್ ಗಳಿಸಿ 1 ಬೌಂಡರಿ, 1 ಸಿಕ್ಸರ್ ಹೊಡೆದು ಔಟ್ ಆದರು. ತಿಲಕ್ ವರ್ಮಾ ಅವರು 32 ಬಾಲ್ಗಳಲ್ಲಿ 2 ಬೌಂಡರಿ, 1 ಸಿಕ್ಸರ್ ಸಿಡಿಸಿ 26 ರನ್ ಗಳಿಸಿ ಔಟ್ ಆದರೆ ಅಕ್ಷರ್ ಪಟೇಲ್ ಅವರು 21 ಬಾಲ್ಗಳಲ್ಲಿ 23 ರನ್ಗೆ 1 ಸಿಕ್ಸರ್ ಹೊಡೆದು ಔಟ್ ಆದರು. ಇನ್ನು ಶಿವಮ್ ದುಬೆ ಅವರು 9 ಬಾಲ್ಗಳಲ್ಲಿ 2 ಬೌಂಡರಿ ಸಹಿತ 11 ರನ್ ಗಳಿಸಿ ಔಟ್ ಆದರೆ ನಮ್ಮ RCB ಆಟಗಾರ ಜಿತೇಶ್ ಶರ್ಮಾ ಅವರು ಬಾಲ್ಗಳಲ್ಲಿ 1 ಸಿಕ್ಸರ್ ಸಹಿತ 10 ರನ್ ಸಿಡಿಸಿ ಔಟ್ ಆಗದೆಯೇ ಉಳಿದರು. ಇನ್ನು ಸೌತ್ ಆಫ್ರಿಕಾದ ಪರ ಲುಂಗಿ ಇಂಗ್ಲಿ 4 ಓವರ್ಗಳಿಂದ 31 ರನ್ ಕೊಟ್ಟು 3 ವಿಕೆಟ್ ಪಡೆದರು. ಭಾರತ 20 ಓವರ್ಗಳಲ್ಲಿ 175 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡು ಸೌತ್ ಆಫ್ರಿಕಾ ತಂಡಕ್ಕೆ 176 ರನ್ಗಳ ಗುರಿಯನ್ನು ನೀಡಿತು. ಈ ಗುರಿಯನ್ನು ಬೆನ್ನಟ್ಟಿದ ಸೌತ್ ಆಫ್ರಿಕಾ ತಂಡದವರು ಯಾರು ಸಹ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಲೇ ಇಲ್ಲ. ಸೌತ್ ಆಫ್ರಿಕಾದ ಪರ ಡೆವಿನ್ ಬ್ರೇವಿಸ್ ಅವರು ಹೊಡೆದ 22 ರನ್ಗಳೇ ಗರಿಷ್ಠ ರನ್ ಎಂದರೆ ಸೌತ್ ಆಫ್ರಿಕಾದ ಇನ್ನಿಂಗ್ಸ್ ಹೇಗಿತ್ತು ಎಂದು ನೀವು ಲೆಕ್ಕ ಹಾಕಿಕೊಳ್ಳಿ. ಸೌತ್ ಆಫ್ರಿಕಾ ತಂಡವನ್ನು ಈ ಆಲ್ಬಮ್ ಮೊತ್ತಕ್ಕೆ ಕಟ್ಟಿಹಾಕಲು ಭಾರತದ ಎಲ್ಲ ಬೌಲರ್ಗಳ ಕೊಡುಗೆ ಇದೆ. ಹರ್ಷದೀಪ್ ಸಿಂಗ್ ಅವರು 2 ಓವರ್ ಬೌಲ್ ಮಾಡಿ 14 ರನ್ ನೀಡಿ 2 ವಿಕೆಟ್ ಪಡೆದರೆ ಜಸ್ಪ್ರೀತ್ ಬುಮ್ರಾ ಅವರು 3 ಓವರ್ಗಳನ್ನು ಬೌಲಿಂಗ್ ಮಾಡಿ 17 ರನ್ ನೀಡಿ 2 ವಿಕೆಟ್ ಪಡೆದರು. ಜಸ್ಪ್ರೀತ್ ಬುಮ್ರಾ ಅವರು ಈ 2 ವಿಕೆಟ್ ಪಡೆದ ನಂತರ ಟಿ20, ODI ಪಂದ್ಯ ಮತ್ತು ಟೆಸ್ಟ್ ಈ 3 ಫಾರ್ಮೆಟ್ಗಳಲ್ಲಿ 100 ವಿಕೆಟ್ ಪಡೆದ ಭಾರತದ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇನ್ನು ಟಿ20ಯ ನಂಬರ್ 1 ಬೌಲರ್ ಆದಂಥ ವರುಣ್ ಚಕ್ರವರ್ತಿ ಅವರು 3 ಓವರ್ ಬೌಲ್ ಮಾಡಿ 1 ಮೇಡಿನ್ ಸಹಿತ 19 ರನ್ ನೀಡಿ 2 ವಿಕೆಟ್ ಪಡೆದರೆ ಅಕ್ಷರ್ ಪಟೇಲ್ ಅವರು 2 ಓವರ್ ಬೌಲ್ ಮಾಡಿ 7 ರನ್ ನೀಡಿ 2 ವಿಕೆಟ್ ಪಡೆದರು. ಇನ್ನು ಬ್ಯಾಟಿಂಗ್ನಲ್ಲಿ ಮಿಂಚಿದ ಹಾರ್ದಿಕ್ ಪಾಂಡ್ಯ ಅವರು 2 ಓವರ್ ಬೌಲ್ ಮಾಡಿ 16 ರನ್ ನೀಡಿ 1 ವಿಕೆಟ್ ಪಡೆದರೆ ಇನ್ನು ಕಡೆಯ ಬೌಲರ್ ಆಗಿ ಶಿವಮ್ ದುಬೆ ಅವರು ಕೇವಲ 3 ಬಾಲನ್ನು ಹಾಕಿ 1 ರನ್ ನೀಡಿ 1 ವಿಕೆಟ್ ಪಡೆದರು. ಇವರೆಲ್ಲರ ಆಟದಿಂದ ಭಾರತ ತಂಡವು ಸೌತ್ ಆಫ್ರಿಕಾ ವಿರುದ್ಧದ ಈ 5 ಟಿ20 ಸರಣಿಯಲ್ಲಿ 1-0 ಮುನ್ನಡೆ ಕಾಯ್ದುಕೊಂಡಿದೆ.